ಇದ್ರ ಅಳತಿ ನಾನು ಆಸ್ ಈಸ್ ಹೆಂಗ್ ಕಟ್ ಮಾಡ್ಬೇಕು ನಮಗೆ ಅಳತೆ ಬ್ಲೌಸ್ ಕೊಟ್ಟಾಗ, ಅಥವಾ ನಿಮ್ ಬ್ಲೌಸ್ ಅನ್ನ ನೀವೇ ಯಾವ ರೀತಿ ಕಟ್ ಮಾಡ್ಕೋಬೇಕು ಅನ್ನೋದನ್ನ ಈ ವಿಡಿಯೋ ನೋಡಿದ್ರೆ ನಿಮ್ಗೆ ಖಂಡಿತ ಗೊತ್ತಾಗುತ್ತೆ. ಬ್ಯಾಕ್ ಉದ್ದ ನೋಡಿ, ಇಲ್ಲಿಂದ ಈ ಶೋಲ್ಡರ್ ಇಂದ ಇಲ್ಲಿಗೆ ಎಷ್ಟಿದೆ ಅಂತೇಳಿ 1 ಪಾಯಿಂಟ್ ಕಡಿಮೆ ಬರ್ತದೆ. ಅಂದ್ರೆ 15 ಇಂಚು ಟೋಟಲ್ ಉದ್ದ. ಬ್ಯಾಕ್ ಸೈಡ್ ಬಂದು ನಾನು ಚೆಸ್ಟ್ ವೆಸ್ಟ್ ಮೆಜರ್ಮೆಂಟ್ ತಗೋಣ. 22 ಇದೆ. 22 ಅಂದ್ರೆ 44 ಚೆಸ್ಟ್ ಆಗುತ್ತೆ. ನೋಡಿ 44 ಚೆಸ್ಟ್ ಮೆಜರ್ಮೆಂಟ್ ಇದೆ. ಓಕೆ, ನೋಡಿ ಇವಾಗ ಕೆಳಗಡೆ ವೇಸ್ಟ್ ಮೆಜರ್ಮೆಂಟ್ ನೋಡಿ, ಇಲ್ಲಿಂದ ನೋಡಿ ಇನ್ನು ಉಕ್ಸ್ ಕೂಡ ಅಟ್ಯಾಚ್ ಮಾಡಿಲ್ಲ ಇದಕ್ಕೆ. 18.5 ಇದೆ. ಅಂದ್ರೆ 18.5 ಅಂದ್ರೆ ಎಷ್ಟಾಗುತ್ತೆ? 18 36, ಒಂದು 37 ಆಗುತ್ತೆ. ನೋಡಿ ಇದು 37 ಅಂದ್ರೆ 37 ಇಂಚು ಇಟ್ಕೊಳ್ಳೋಣ. ನೋಡಿ 37 ಇಂಚು ಸೊಂಟದ ಅಳತೆ ಆಯ್ತು. ನೋಡಿ ನಾವು ಈ 3 ಮೆಜರ್ಮೆಂಟ್ ಸಿಕ್ಕರೆ ಒಂದು ಮಾರ್ಕಿಂಗ್ ಅನ್ನ ಮಾಡ್ಕೋಬಹುದು. ನಿಮ್ಗೆ ಆರ್ಮೋಲ್ ಡೌನಿಂಗ್, ಶೋಲ್ಡರ್ ಯಾವ ರೀತಿ ಮೆಜರ್ಮೆಂಟ್ ತಗೋಬೇಕು ಅನ್ನೋ ತೋರಿಸ್ತೀನಿ ನಾನು ನಿಮ್ಗೆ. ನೋಡಿ ಇವಾಗ ಮೊದ್ಲಿಗೆ ಇದು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ಕೆಳಗಡೆ ಬಾಟಮ್ಗೆ 1/2 ಇಂಚಿಗೆ ಒಂದು ಮಾರ್ಕ್ ಅನ್ನ ಮಾಡ್ಕೊಳ್ಳೋಣ. ಇವಾಗ ಉದ್ದ ಬಂದು 15 ಇಂಚು. ನೋಡಿ 15 ಇಂಚು ಪ್ಲಸ್ ಶೋಲ್ಡರ್ ಮಾರ್ಜಿನ್ ಮೇಲ್ಗಡೆಗೆ 1/2 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ನೋಡಿ ಇಲ್ಲಿ ಇದು 15 ಇಂಚಿಗೆ ಒಂದು ಮಾರ್ಕಿಂಗು. ನಿಮ್ದು ಎಷ್ಟು ಉದ್ದ ಇದೆಯೋ ಆ ಬ್ಲೌಸ್ ಅದ್ರಷ್ಟೇ ಇಡಿ ನೀವು. ನಾನು ಇದ್ರ ಪ್ರಕಾರ ಇಡ್ತಾ ಇದ್ದೀನಿ. ನೋಡಿ ಈ ಸೈಜ್ಗೆ ನಾವು 2.25 ಇಂಚ್ ಇಟ್ರೆ ಸಾಕು. ನೆಕ್ ಬಿಡ್ತನ್ನ 2.5 ಇಟ್ರು ಕೂಡ ನಡೆಯುತ್ತೆ. 2.25 ನಮಗೆ ರೆಡಿ ಸಿಗುತ್ತೆ. ನೀವು ಪೈಪಿಂಗ್ ಮಾಡ್ತೀವಿ ಅಂದ್ರೆ 2.5ನೇ ಸಿಗುತ್ತೆ ಆಲ್ಮೋಸ್ಟ್ ಆಲ್. ಹಾಗಾಗಿ ನಾನು ಪೈಪಿಂಗ್ ಮಾಡೋದ್ರಿಂದ ಇದನ್ನ, ಇಲ್ಲ ಪೈಪಿಂಗ್ ಮಾಡಲ್ಲ ಫೋಲ್ಡಿಂಗ್ ಮಾಡ್ತೀನಿ ಅಂದ್ರೆ 2.5 ಇಂಚ್ ಇಟ್ಕೊಳ್ಳಿ. ಅಂದ್ರೆ ಇಲ್ಲಿ 2.25 ರೆಡಿ ಆಗುತ್ತೆ. ನಾನು ಇದನ್ನ ಫೋಲ್ಡಿಂಗ್ ಮಾತ್ರ ಮಾಡ್ತಾ ಇದ್ದೀನಿ. ಹಾಗಾಗಿ ನೋಡಿ 2.5 ಇಂಚ್ ಇಟ್ಕೊಂಡಿದ್ದೀನಿ. ನೀವು ಪೈಪಿಂಗ್ ಮಾಡ್ತೀನಿ ಅಂದ್ರೆ 2.25 ಇಂಚ್ವರೆಗೂ ಇಟ್ಕೋಬಹುದು. 44 ಚೆಸ್ಟ್ ಇದ್ದಾಗ ನೀವು ಇಟ್ಕೋಬಹುದು. ಇವಾಗ ಶೋಲ್ಡರ್ ನೋಡ್ಕೊಳ್ಳೋಣ. ನಾನು ನಿಮ್ಗೆ ಮೊದ್ಲಿಗೆ ಹೇಳಿದೆ ಅಳತೆ ಬ್ಲೌಸ್ ಅಲ್ಲಿ ಹೆಂಗಿದೀವಿ ಹಂಗೆ ನಾವು ಕಟ್ ಮಾಡೋಣ ಅಂತ ಹೇಳಿ. ನೋಡಿ ಕಾಣಿಸ್ತಾ ಇದೆ ಇಲ್ಲಿ ಶೋಲ್ಡ್ರು ಎಷ್ಟಿದೆ? ಶೋಲ್ಡರ್ ಬಂದು 3.25 ಇದೆ. ನೋಡಿ 3.25 ಇಡ್ತೀನಿ. ನೋಡಿ ಅಲ್ಲಿಗೆ ನಮ್ಗೆ 6.25 ಟೋಟಲ್ ಶೋಲ್ಡರ್ ಆಗುತ್ತೆ. 6.25 ಇಂಚು ಟೋಟಲ್ ಶೋಲ್ಡರ್ ಆಗುತ್ತೆ. ನೋಡಿ ಈ ಅಳತಿ ನಾನು ಅವ್ರಿಗೆ ತುಂಬಾ ಬ್ಲೌಸ್ ಹೊಲ್ಕೊಟ್ಟಿದ್ದೀನಿ. ಹಾಗಾಗಿ 100% ಪಕ್ಕಾ ಇದು ಅವ್ರಿಗೆ ಫಿಟ್ಟಿಂಗ್ ಆಗುತ್ತೆ. ನೋಡಿ ಇಲ್ಲಿ ಒಂದು ಲೈನ್ ಹಾಕಂತೀನಿ. ಇದು ಆರ್ಮೋಲ್ ಡೌನಿಂಗ್. ಇವಾಗ ಆರ್ಮೋಲ್ ಡೌನಿಂಗ್ ಯಾವ, ಇದು ಕ್ರಾಸ್ ಲೈನ್ ಮಾತ್ರ ಹಾಕೊಂಡಿದ್ದೀನಿ. ಆರ್ಮೋಲ್ ಡೌನಿಂಗ್ ಯಾವ ರೀತಿ ಕಂಡಿದೆ ಅಂತ ನೋಡೋಣ. ನೋಡಿ ಇವಾಗ ನಮಗೆ ಬ್ಯಾಕ್ ನೆಕ್ ಡೀಪ್ ಕೂಡ ಬೇಕು, ಹಾಗೆ ಆರ್ಮೋಲ್ ಇವೆರಡನ್ನೂ ಮಾಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಚೆಸ್ಟ್ ನೋಡಿ 44 ಇದ್ರೆ ಯಾವಾಗಲೂ ಅಷ್ಟೇ, ಎಷ್ಟೇ ಚೆಸ್ಟ್ ಇರಲಿ ಇದನ್ನ 4ರಿಂದ ಡಿವೈಡ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ? 11 ಇಂಚ್ ಬರುತ್ತೆ. 11 ಇಂಚಿಗೆ ನಾವು ಒಂದು ಮಾರ್ಕ್ ಅನ್ನ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ನಾವು ಇಲ್ಲಿ ಆರ್ಮೋಲ್ ಡೌನಿಂಗ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಇಲ್ಲಿ ಚೆಸ್ಟ್ ಅನ್ನ ಮಾರ್ಕ್ ಮಾಡ್ಕೋಬೇಕು. 11 ಇಂಚು ಮಾರ್ಜಿನ್ ಅನ್ನ ನೀವು ಎಷ್ಟು ಬೇಕಾದ್ರೂ ಬಿಟ್ಕೋಬಹುದು. ನಾನು ಇಲ್ಲಿ 1.5 ಇಂಚ್ ಬಿಡ್ತಾ ಇದ್ದೀನಿ. ಹಾಗೆ 37 ಇದನ್ನ 4ರಿಂದ ನಾವು ಡಿವೈಡ್ ಮಾಡಿದಾಗ ಎಷ್ಟಾಗುತ್ತೆ? 8.5, 9, 18, 36 ಅಂದ್ರೆ 9.25 ಆಗುತ್ತೆ. ನೋಡಿ 9.25 ಪ್ಲಸ್ 1 ಇಂಚು ಡಾಟ್ಗೋಸ್ಕರ ಪ್ರತಿ ಬ್ಲೌಸ್ ಅಲ್ಲಿ ಕೂಡ ಇದು ಬಿಡ್ಲೇಬೇಕು 1 ಇಂಚು. ಹಾಗೆ ಮಾರ್ಜಿನ್ ಬಂದು 1.5 ಇಂಚು. ನೋಡಿ ಇದು ನಮ್ಗೆ ಮಾರ್ಕಿಂಗು. ಇದು ಎಕ್ಸ್ಟ್ರಾ ಮಾರ್ಜಿನ್ನು. ಹಾಗೆ ಕೆಳಗಡೆ ಕೂಡ 1/2 ಇಂಚು ಎಕ್ಸ್ಟ್ರಾ ಮಾರ್ಜಿನ್ ಬರುತ್ತೆ. ಹಾಗೆ ಇಲ್ಲಿ ಕೂಡ ಅಷ್ಟೇ ನೋಡಿ, ಇದು ಕೂಡ ಅಷ್ಟೇ ಮಾರ್ಜಿನ್. ಇವಾಗ ನಾವು ಆರ್ಮೋಲ್ ಡೌನಿಂಗ್ ಯಾವ ರೀತಿ ಕಂಡಿದೆ ನೋಡೋಣ. ನೋಡಿ ಇಲ್ಲಿ ನಾವು ಡಾಟ್ ಅನ್ನ ಮಾರ್ಕ್ ಮಾಡ್ಕೊಳ್ಳಿಕ್ಕೆ ನೋಡಿ ಟೋಟಲ್ ಎಷ್ಟಿದೆ? ಇದು 10.5 ಇದೆ. 10.5 ಅದು ಅರ್ಧ ಎಷ್ಟು ಬರುತ್ತೆ? 5.25 ಬರುತ್ತೆ. ನಾವು 1 ಇಂಚು ಡಾಟ್ ಇಟ್ಟೋದ್ರಿಂದ ಈ ಕಡೆಗೆ ಅರ್ಧ ಇಂಚು, ಈ ಕಡೆಗೆ ಅರ್ಧ ಇಂಚು. ಈ ಡಾಟ್ ಸೈಜ್ ಬಂದು ನಾನು 4 ಇಂಚಿಗೆ ಮಾರ್ಕ್ ಮಾಡ್ಕೊಂತೀನಿ. ನೋಡಿ ಇದಕ್ಕೆ ಒಂದು ಲೈನ್ ಹಾಕೋಣ. ಇದು ಮೇನ್ ಡಾಟ್, 4 ಇಂಚಿಗೆ ಡಾಟು, 1 ಇಂಚು ಮೇನ್ ಡಾಟು. ಓಕೆ, ಇವಾಗ ಆರ್ಮೋಲ್ ಡೌನಿಂಗು ಹಾಗೆ ನಾವು ನೆಕ್ ಲೆಂತ್ ಎರಡನ್ನೂ ಅಳತೆ ಬ್ಲೌಸ್ ಪ್ರಕಾರನೇ ಇಡೋದ್ರಿಂದ ನಾವು ಅಳತೆ ಬ್ಲೌಸ್ ತಗೊಂಡು ಮಾರ್ಕಿಂಗ್ ಅನ್ನ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ಒಂದ್ ಸೈಡ್ ನಾನು ಬ್ಯಾಕ್ ಸೈಡ್ ಮೆಜರ್ಮೆಂಟ್ ತಗೊಂತಾ ಇದ್ದೀನಿ. ಇಲ್ಲಿ ಕೂಡ ಅಷ್ಟೇ ನೋಡಿ ಕರೆಕ್ಟ್ ಆಗಿ ಅಕ್ಯುರೆನ್ಸಿ ಆಗಿ ಕೂತಿದೆ ಇದು. ನೋಡಿ ಇದು ಇಲ್ಲಿ ಏನು ಮಾರ್ಜಿನ್ ಬಿಟ್ಟಿರ್ತೀವಿ ಇದನ್ನ ಕಂಪಲ್ಸರಿ ಬಿಡಬೇಕು. ನೋಡಿ ಸ್ನೇಹಿತರೆ, ಇದು ಬಿಗ್ನರ್ಸ್ಗೋಸ್ಕರ ಆಗಿರೋದ್ರಿಂದ ನಾನು ತುಂಬಾ ಜನ ಕೇಳ್ತಾ ಇದ್ರು ಅಳತೆ ಬ್ಲೌಸ್ ಇಂದಾನೆ ನಿಮ್ಗೆ ಕಳ್ಸಿಕೊಡಿ ಅಂತ. ಹಾಗಾಗಿ ಇದನ್ನ ನಿಧಾನಕ್ಕೆ ಹೇಳ್ಕೊಡ್ತೀನಿ. ದಯವಿಟ್ಟು ಕಲ್ತರು ಇದ್ರೆ ವಿಡಿಯೋನ ಸ್ಕಿಪ್ ಮಾಡಿ ನೋಡಿ, ಏನು ತೊಂದರೆ ಇಲ್ಲ. ನೋಡಿ ಇಲ್ಲಿ ಈ ಲೈನ್ ಮಾರ್ಜಿನ್ ಇದೆಯಲ್ಲ, ಮಾರ್ಜಿನ್ ಇಂದ ಮೇಲ್ಗಡೆಗೆ ಕಾಣಿಸ್ತಾ ಇದೆ ಈ ಲೈನ್. ಇದು ಎಂಡ್, ನಮಗೆ ಸ್ಟಿಚಿಂಗ್ ಎಂಡ್ ಆಗುತ್ತೆ. ಫಿಟ್ಟಿಂಗ್ ಲೈನ್ ಅಂತೀವಿ ಇದಕ್ಕೆ, ಎಕ್ಸ್ಟ್ರಾ ಇದು. ನೋಡಿ ಇಲ್ಲಿ ಫಿಟ್ಟಿಂಗ್ ಲೈನ್, ಇಲ್ಲಿ ಇದು ಇಲ್ಲಿಂದ ಎಕ್ಸಾಕ್ಟ್ ಆಗಿ ಇಲ್ಲಿಗಿದೆ ಮಾರ್ಕಿಂಗ್, 1/2 ಇಂಚು
ಮಾರ್ಕ್ ಮಾಡ್ಕೊಂತೀನಿ. ಇನ್ನೊಂದು ಏನ್ ಮಾಡ್ತೀರಿ ಅಂದ್ರೆ ನೋಡಿ ಸ್ನೇಹಿತರೆ, ಇದು ಉದ್ದ ಕರೆಕ್ಟ್ ಆಗಿಲ್ಲ ಅಂದ್ರೆ ನೀವು ಮೆಜರ್ಮೆಂಟ್ ತಗೊಂಡಿರೋದು ಇಲ್ಲಿ ಕೂಡ ರಾಂಗ್ ಆಗಿ ಬರುತ್ತೆ. ನೀವೇನಾದ್ರೂ ಉದ್ದ ಒಂದು ಈ ಅಳತೆ ಬ್ಲೌಸ್ಗಿಂತ ಜಾಸ್ತಿ ತಗೊಂಡ್ಬಿಟ್ರಿ ಅನ್ಕೊಳ್ಳಿ, ಅವಾಗ ಇಲ್ಲಿ ಹೆಚ್ಚು ಕಡಿಮೆ ಬರೋ ಪ್ರಾಬ್ಲಮ್ ಇರುತ್ತೆ. ಹಾಗಾಗಿ ಅದರಲ್ಲಿ ನೀವು ಅಡ್ಜಸ್ಟ್ ಮಾಡ್ಕೋಬೇಕು. ಏನಾದ್ರೂ ಈ ಅಳತೆ ಬ್ಲೌಸ್ಗಿಂತ ಉದ್ದಾನ ಜಾಸ್ತಿ ಇಟ್ರೆ ನೀವು ಇಲ್ಲಿ ಆರ್ಮೋಲ್ ಡೌನಿಂಗ್ ಅನ್ನ ಕಡಿಮೆ ಮಾಡಬೇಕು. ಓಕೆ, ಆ ರೀತಿ ಮಾಡ್ಕೊಳೋದ್ರಿಂದ ಆರ್ಮೋಲ್ ಡೌನಿಂಗ್ ಜಾಸ್ತಿ ಆಗ್ಬಿಡುತ್ತೆ ಇಲ್ಲ ಅಂದ್ರೆ. ಹಾಗಾಗಿ ಅಳತೆ ಬ್ಲೌಸ್ ಅಲ್ಲಿ ಹೆಂಗಿದೆಯೋ ಹಂಗೆ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅಷ್ಟೇ. ನೋಡಿ ಇಲ್ಲಿ 1/4 ಇಂಚಿಗೆ ಅಥವಾ 1.5 ಇಂಚಿಗೆ ಮಾರ್ಕ್ ಮಾಡ್ಕೋಬಹುದು. ನೋಡಿ 1.5 ಇಂಚ್ ಒಂದು ಸೇಪ್ ಬರಬೇಕು, ಸಿಂಪಲ್ ಇಷ್ಟೇ ಇದು. ನೋಡಿ ಇಲ್ಲಿಂದ ಇದು ನೋಡಿ ಆರ್ಮೋಲ್ ಡೌನಿಂಗ್ ಬಂದು ನಮಗೆ ಆಲ್ಮೋಸ್ಟ್ ಆಲ್ 5 ನಮಗೆ ಸ್ಟಿಚಿಂಗ್ ಮಾರ್ಜಿನ್ ಸೇರಿದ್ರೆ 6 ಬರುತ್ತೆ. ನೀವು ಒಂದು ಅರ್ಥ ಮಾಡ್ಕೋಬಹುದು, 44 ಚೆಸ್ಟ್ ಮೆಜರ್ಮೆಂಟ್ ಇದ್ರೆ 6 ಇಂಚು ಆರ್ಮೋಲ್ ಡೌನಿಂಗ್ ಬರುತ್ತೆ. ಹಾಗೆ ಶೋಲ್ಡರ್ ಕೂಡ 6 ಇಂಚ್ ಬರುತ್ತೆ. ಇವೆರಡು ಅಷ್ಟೇ ಬಂದಿದೆ. ನೋಡಿ ನಾನು ತೋರಿಸ್ತೀನಿ ನಿಮ್ಗೆ. 6 ಇಂಚು ಇಲ್ಲಿದೆ, ಇಲ್ಲಿ ಕೂಡ ಅಷ್ಟೇ 6 ಇಂಚ್ ಬಂದಿದೆ. ಅಂದ್ರೆ 6 44 ಚೆಸ್ಟ್ ಇದ್ರೆ ಆಗುತ್ತೆ. ಅದು ಕೂಡ ನೆಕ್ ಬ್ಯಾಕ್ ನೆಕ್ ಇದೆಯಲ್ಲ, ಇದನ್ನ ಡೀಪ್ ನ ನಾವು ಸೇರಿಸಿದಾಗ ನೋಡಿ ತೋರಿಸ್ತೀನಿ ನಾನು ನಿಮ್ಗೆ ಡೀಪ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ಇವಾಗ ನೋಡಿ ಈ ತರ ಬ್ಯಾಕ್ ಸೈಡು ನಾವು ಬ್ಲೌಸ್ ಅನ್ನ ಫೋಲ್ಡ್ ಮಾಡಿ ಈ ಮಾರ್ಜಿನ್ ಇಂದ ಮಾರ್ಕ್ ಮಾಡ್ಕೊಳ್ಳೋಣ. ನಿಮಗೆ ಒಂದು ಅರ್ಥ ಆಗುತ್ತೆ, 44 ಬ್ಲೌಸ್ ಇದ್ರೆ ಎಷ್ಟು ಬರ್ಬೋದು, ಅರ್ಧ ಇಂಚು 1/4 ಇಂಚು ಡಿಫ್ರೆನ್ಸ್ ಅಲ್ಲಿ ಬಂದೇ ಬರುತ್ತೆ. ನೋಡಿ ಇಲ್ಲಿ ಇವಾಗ ಡೀಪ್ ಎಷ್ಟಿದೆ ಅಂತ ನೋಡೋಣ. ದಯವಿಟ್ಟು ನನಗೆ ತುಂಬಾ ಜನ ಏನಂದ್ರೆ ಚಾರ್ಟ್ ಅನ್ನ ಕೇಳ್ತಾ ಇರ್ತಾರೆ. ನೋಡಿ ಸ್ನೇಹಿತರೆ, ಇದು 8.5 ಇಂಚು ರೆಡಿ ಇದೆ. ನೋಡಿ 8.5 ಇಂಚು ರೆಡಿ ಇದೆ. ಇದಕ್ಕೆ ನಾವು ಒಂದು ಸೇಪ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ. ಇದನ್ನ ನೀವು ಯಾವ ರೀತಿ ಸೇಪ್ ಬೇಕಾದ್ರೂ ಮಾರ್ಕ್ ಮಾಡ್ಕೋಬಹುದು. ಹಾಗೆ ಇದಕ್ಕೆ ನೋಡಿ ಇದು ನಿಮಗೆ ಇನ್ನೂ ಒಂದು ಈ ಮಾರ್ಕಿಂಗ್ ಅನ್ನ ಯಾವ ರೀತಿ ಮಾಡ್ಕೋಬೇಕು ಈ ಸೇಪ್ ಅನ್ನ ಅಂದ್ರೆ ನೋಡಿ ಇಲ್ಲಿ ಎಷ್ಟಿದೆ ಇದು ನೋಡಿ ಸ್ನೇಹಿತರೆ, ಇದು 6 ಇದೆ. 6 ಅರ್ಧ ಬಂದು 3 1 ಪಾಯಿಂಟ್, ಇದು ಸೆಂಟರ್ ಲೈನ್ ಆಗುತ್ತೆ ಇಲ್ಲಿಗೆ. ಇಲ್ಲಿಂದ ನೀವು ಸೇರಿಸ್ಕೋಬೇಕು ಇದನ್ನು. ನೋಡಿ ಅವಾಗ ಈ ರೀತಿ ಬರ್ಬೇಕಿದು. ನೋಡಿ ಈ ರೀತಿ ಸ್ಕೇಲ್ ಇಟ್ಟಾಗ ನಮ್ಗೆ ಈ ರೀತಿ ಬರ್ಬೇಕು. 1 ಇಂಚ್ ಬಂತ, 1/4 ಇಂಚ್ ಬಂತ, ಅದು ಇಂಪಾರ್ಟೆಂಟ್ ಅಲ್ಲ. ಈ ಸೇಪ್ ಒಂದು ಐತಲ್ಲ, ಇಲ್ಲಿಂದ ನಮ್ಗೆ ಈ ತರ ಕ್ರಾಸ್ ಅಲ್ಲೇ ಬರ್ಬೇಕು. ನಿಮಗೆ ಒಂದು ಅರ್ಥ ಮಾಡ್ಕೋಬಹುದು. ತುಂಬಾ ಜನ ಏನಂದ್ರೆ ಚಾರ್ಟ್ ಕೇಳ್ತಾರೆ. ನೋಡಿ ಸ್ನೇಹಿತರೆ, ಇದನ್ನ ಬೇಕಾದ್ರೆ ಬರ್ಕೋಬಹುದು ನೀವು. 44 ಚೆಸ್ಟ್ ಮೆಜರ್ಮೆಂಟ್ ಇದ್ದು ನೋಡಿ 8.5 ಇಂಚು ಡೀಪ್ ಇಟ್ಟಾಗ 6 ಶೋಲ್ಡರ್, 6 ಅಥವಾ 6 ಇಂಚು ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ. ಫ್ಯಾಟ್ ಬಾಡಿ ಮೇಲೆ ಡಿಫ್ರೆನ್ಸ್ ಬರುತ್ತೆ. 6 ಅಷ್ಟಲ್ಲೇ ಡಿಫ್ರೆನ್ಸ್ ಆಗುತ್ತೆ. ಇದು 6 ಇದ್ರೆ ಒಬ್ಬರದ್ದು ಹೆಚ್ಚು ಕಮ್ಮಿ ಬಂದು 6 ಬರ್ಬೋದು, ಇಲ್ಲ ಅಂದ್ರೆ 5.75 ಬರ್ಬೋದು, ಇಲ್ಲ ಅಂದ್ರೆ 6 ಬರ್ಬೋದು. ಹಾಗಾಗಿ ನೋಡಿ ಇದು 6 ಇಷ್ಟು ನಾವು 44 ಚೆಸ್ಟ್ ಇದ್ದಾಗ ಈ ಮೆಜರ್ಮೆಂಟ್ ಅನ್ನು ನಾವು ಒಂದು ಚಾರ್ಟ್ ಆಗಿ ಬರ್ಕೋಬಹುದು. ನೋಡಿ ಸ್ಟ್ಯಾಂಡರ್ಡ್ ಮೆಜರ್ಮೆಂಟ್ ಆಗಿ ಸ್ವಲ್ಪ ಇದರಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಬೇಕಾಗುತ್ತೆ. ನೋಡಿ ಇವಾಗ ಕಟ್ ಮಾಡ್ತಾ ಇದ್ದೀನಿ. ನೋಡಿ ನಾವು ಇವಾಗ ಬ್ಯಾಕ್ ಪಾರ್ಟ್ ಅನ್ನ ಕಟ್ ಮಾಡಿದೀವಿ.